ಕಲಬುರಗಿಯಲ್ಲಿ ಶೂ ಹಾಗೆಯೇ ಸಾಕ್ಸ್ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿದೆಯಾ ಆರೋಪ ಕೇಳಿಬಂದಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಿಸುವಂತ ಶೂ ಹಾಗೆಯೇ ಸಾಕ್ಸ್ ನಲ್ಲಿ ಕಮಿಷನ್ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಲಬುರಗಿಯಲ್ಲಿ ಶೂ ಮತ್ತೆ ಸಾಕ್ಸ್ ಖರೀದಿಯಲ್ಲಿ 40% ಕಮಿಷನ್ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಶೂ ಧರಿಸಿದಂತ ಕೆಲವೇ ದಿನಗಳಲ್ಲಿ ಅದು ಕಿತ್ತು ಹೋಗ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಶೂ ಮತ್ತೆ ಸಾಕ್ಸ್ ವಿತರಣೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಕಮಿಷನ್ ಹಿನ್ನೆಲೆಯಲ್ಲಿ ಈಗ ಕ್ವಾಲಿಟಿ ಆಗಿರುವಂತ ಶೂ ಅನ್ನ ಕೊಡೋಕ್ಕಾಗಿಲ್ಲ, ಸಾಕ್ಸ್ ಅನ್ನ ಕೊಡೋಕ್ಕಾಗಲಿಲ್ಲ ಮಕ್ಕಳಿಗೆ. ಮಕ್ಕಳು ಧರಿಸಿದ ಕೆಲವೇ ದಿನಗಳಲ್ಲಿ ಅದು ಕಿತ್ತು ಹೋಗಿದೆ. ಇದೆಲ್ಲ 40% ಕಮಿಷನ್ ಇಂದಾಗಿ ಈ ರೀತಿ ಆಗಿದೆ. ಅಧಿಕಾರಿಗಳು ತಮ್ಮ ಜೇಬಿಗೆ ಇಳಿಸ್ಕೊಳ್ಬೇಕಲ್ಲ ದುಡ್ಡನ್ನ. ಎಲ್ಲದರಲ್ಲೂ ಈಗ ಕ್ವಾಲಿಟಿ ಆಫ್ ವರ್ಕ್ ಇಲ್ವೇ ಇಲ್ಲ. ದುಡ್ಡು ಎಲ್ಲಿ ಹೊಡೆಯೋದು, ಎಷ್ಟು ನಮ್ಮ ಜೇಬಿಗೆ ಇಳಿಸ್ಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತಾರೆ. ಇದರಲ್ಲಿ 40% ಕಮಿಷನ್ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಒಬ್ಬೊಬ್ರು ನಿಮ್ಮ ಪ್ರಕಾರ ಎಟ್ ಹುಡ್ಲತ್ತಾರಂತೀರಿ HM ಗೌಡ್ರು? ಒಬ್ಬೊಬ್ರು ಹಕ್ಕಲೆ ಇದ್ದವ್ರು 65-70 ಹೋಗ್ತಾರೆ. ಹೌದೇ ಕ್ವಾಲಿಟಿ ಆರ್ಡಿನರಿ ಬರ್ತಾವೆ. ಹೌದಲ್ರಿ? ಈಗ ನಮ್ಗೆ ಅದಕ್ಕೆ ಬೇಕ್ರಿ, ನಮ್ಗೆ ಬಡ ಮಕ್ಕಳು ನಮ್ಮ ಸರಿ ಸಲ ನಾವೇ ಇಟ್ಟೆ ಮಾಡಿವಿ ನೋಡ್ರಿ. ಅದೇನು ಹೆಚ್ಚಿಗೆ ಆಸೆ ಮಾಡಿ. ಯಾವ್ದು ರಾಜಾಪುರ ಅಂದ್ರಲ್ಲ? ರಾಜಾಪುರ ತಾಲೂಕು ಯಾವ್ದ್ರಿ? ತಾಲೂಕಿದೆ ಗುಲ್ಬರ್ಗ. ಕಿಲ್ಲ ಬೌಂಡ್ರಿ ಬರ್ತಲ್ಲ, ದಕ್ಷಿಣಕ್ಕೆ ಬರ್ತಲ್ಲ. ಬರ್ರಿ ಅವರು ರೆಕಾರ್ಡ್ ಅದು ಮಾಡ್ಕೊಂತಾರೆ. ಇಲ್ಲ ಅವರು ಇಷ್ಟು ಇದಾರೆ ಅಂತ ಹೇಳಿ ಅಷ್ಟೇ ಒಂದು ಎರಡು ಮಾತಾಡ್ಕೊಂಡು ಇವ್ರೇನು ಮಾಡಲ್ಲ, ಬೇರೆಯವ್ರು ಯಾರು ಬಂದು. ನೀವು HM ಇದ್ದೀರೇನ್ರಿ? ನಾವು ಏನು ಆಸೆ ಮಾಡಿಲ್ಲ ನೋಡ್ರಿ. ಅದ್ರ ಬಗ್ಗೆ ಯಾವ್ದು ಏಟ್ರೆ ಕೊಡೋಕೆ ಮೊದಲು ಹುಡುಗರಿಗೆ ಅಷ್ಟು ಸಸ್ಪೆಂಡ್ ಆದ್ರಲ್ರಿ. ಒಬ್ಬೊಬ್ರು ನಿಮ್ಮ ಪ್ರಕಾರ ಎಟ್ ಹುಡ್ಲತ್ತಾರಂತೆ? ಶಾಲಾ ಮಕ್ಕಳಿಗೆ 1 ಶೂ 2 ಸಾಕ್ಸ್ ಕೊಡಬೇಕು ಉಚಿತವಾಗಿ ಅಂತ. ಅದು ಅಧಿಕಾರ ಹೆಡ್ ಮಾಸ್ಟರ್, ಸ್ಕೂಲ್ನ ಹೆಡ್ ಮಾಸ್ಟರ್ ಮತ್ತು SDMC ಅಧ್ಯಕ್ಷರಿಗೆ ಇತ್ತು. ಅವ್ರೇನು ಖರೀದಿ ಮಾಡಿರಬೇಕು, ಲೋಕಲ್ ಆಗಿ ಖರೀದಿ ಮಾಡಬೇಕು, ರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಖರೀದಿ ಮಾಡಬೇಕಂತ ಷರತ್ತು ಅನುಪಟ್ಟಿ ಅವರು ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ. ಬಟ್ ಇಲ್ಲಿರೋಂಥ HM, ಲೋಕಲ್ HM ಮತ್ತು SDMC, ಜಿಲ್ಲಾ ಪಂಚಾಯತ್ ತಂಡ ಎಲ್ಲ ಕರಪ್ಷನಲ್ಲಿ ಭಾಗ ಆಗಿಬಿಟ್ಟು ಅದು 40% ಅವರು ಕಮಿಷನ್ ತೊಗೊಂಡ್ಬಿಟ್ಟು 265, 295, 325 ಬೆಲೆ ಇದೆ ಆ ಶೂದು. ಗೌರ್ಮೆಂಟ್ ಆರ್ಡರ್ ಅದು ಬಿಟ್ಬಿಟ್ಟು 180, 200 ರೂಪಾಯಿದಲ್ಲಿ ಖರೀದಿ ಮಾಡಿದ್ದಾರೆ. ಅಂದರೆ 40% ಇದರಲ್ಲಿ ದುಡ್ಡು ತಿಂದಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಶಾಲಾ ಈಗ ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಶೂ ಸಾಕ್ಸ್ ವಿತರಣೆ ಮಾಡಿದ್ದಾರೆ. ಶೂ ಧರಿಸಿದಂತ ಕೆಲವೇ ದಿನಗಳಲ್ಲಿ ಅದು ಕಿತ್ತು ಹೋಗಿದೆ ಅನ್ನೋ ಆರೋಪ. ಇಲ್ಲಿ ಕಮಿಷನ್ ಹೊಡೆದಿದ್ದಾರೆ, 40% ಕಮಿಷನ್ ತಗೊಂಡಿದ್ದಾರೆ ಅನ್ನೋ ಆಕ್ರೋಶವನ್ನ ಪೋಷಕರು ಹಾಗೆಯೇ ಸಾರ್ವಜನಿಕರು ಮತ್ತೆ ಸಾಮಾಜಿಕ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ 56 ಲಕ್ಷ ವಿದ್ಯಾರ್ಥಿಗಳಿಗೆ ಈ ತರ 1 ಪೇರ್ ಶೂ ಮತ್ತೆ 2 ಪೇರ್ ಸಾಕ್ಸ್ ಅನ್ನ ಕೊಡಬೇಕು. ಶೂ ಸಾಕ್ಸ್ ಖರೀದಿಗೆ ಅಂತಾನೆ 132 ಕೋಟಿ ಅನುದಾನವನ್ನ ಸರ್ಕಾರ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಶೂ ಸಾಕ್ಸ್ ಖರೀದಿಗೆ 132 ಕೋಟಿ ಅನುದಾನವನ್ನ ಸರ್ಕಾರ ಕೊಟ್ಟಿದೆ, ಆದ್ರೆ ಕಳಪೆ ಗುಣಮಟ್ಟದ ಶೂ ಸಾಕ್ಸ್ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಮಕ್ಕಳು ಧರಿಸಿದಂತ ಎಷ್ಟು ದಿನದಲ್ಲಿ ಇದು ಕಿತ್ತು ಹೋಗಿದೆ, ಮತ್ತೆ ಕಲಬುರಗಿ ಭಾಗದಲ್ಲಿ ಯಾರಿಂದ ಖರೀದಿ ಮಾಡಿದ್ರು ಶೂ ಸಾಕ್ಸ್ ಅನ್ನ? ಹೌದು ಶರ್ಮಿತಾ, ಏನಂತಂದರೆ ಏನು ಸರ್ಕಾರದಿಂದ ಶೂ ಮತ್ತು ಸಾಕ್ಸನ್ನು ಕೊಡ್ತಾರೆ, ಈ ಶೂ ಮತ್ತು ಸಾಕ್ಸಲ್ಲಿ ಕಳಪೆ ಗುಣಮಟ್ಟದ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಅಲ್ಲದೆ ಆ ಮಕ್ಕಳು ಹಾಕ್ಕೊಂಡಂಥ 2-3 ತಿಂಗಳಲ್ಲೇ ಆ ಶೂ ಮತ್ತು ಸಾಕ್ಸ್ ಹರಿಕೊಂಡು ಹೋಗ್ತಾ ಇದೆ. ಯಾಕಂತಂದರೆ 1ರಿಂದ 6ನೇ ತರಗತಿವರೆಗೆ ಮಕ್ಕಳಿಗೆ 225-35 ರೂಪಾಯಿಯ ಒಂದು ಶೂ ಅನ್ನು ಇದು ದರವನ್ನು ನಿಗದಿ ಮಾಡಿದ್ದಾರೆ. ಆದರೆ ಆ SDMC ಅಧ್ಯಕ್ಷರು ಮತ್ತು ಅಲ್ಲಿನ ಶಾಲೆಯ ಮುಖ್ಯ ಉಪಾಧ್ಯಾಯರು ಕೇವಲ 160, 170, 180 ಹೀಗೆ ಬೇರೆ ಬೇರೆ ಕಡೆಗಳಿಂದ ಇನ್ನು ಕಳಪೆ ಮಟ್ಟದ ಶೂಗಳನ್ನು ತಗೊಂಡ್ಕೊಂಡು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಸುಮಾರು 40%ಕ್ಕೂ ಅಧಿಕ ಏನು ಪರ್ಸೆಂಟೇಜನ್ನು ತೆಗಿತಾ ಇದ್ರೆ ಅವ್ಯವಹಾರ ನಡೆದಿದೆ ಅನ್ನೋ ಭ್ರಷ್ಟಾಚಾರ ನಡೆದ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಏನು 2 ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಏನು ಬ್ರ್ಯಾಂಡ್ಗಳಿದ್ದಾವೆ, ಆ ಬ್ರ್ಯಾಂಡ್ ಏನು ಶೂಗಳನ್ನು ಮಕ್ಕಳಿಗೆ ಕೊಡಬೇಕು. ಆದರೆ ಆ ಬ್ರ್ಯಾಂಡನ್ನು ಬಿಟ್ಟು ಕಳಪೆ ಮಟ್ಟದ ಬ್ರ್ಯಾಂಡನ್ನು, ಲೋಕಲ್ ಬ್ರ್ಯಾಂಡನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಮಕ್ಕಳು ಹಾಕೊಂಡಂಥ ಕೆಲವೇ ದಿನಗಳಲ್ಲಿ ಶೂ ಹರ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಸರ್ಕಾರದ ಹಣವನ್ನು 132 ಕೋಟಿ, ಸುಮಾರು 56 ಲಕ್ಷ ಏನು ಶಾಲಾ ಮಕ್ಕಳಿಗೆ 132 ಕೋಟಿ ರೂಪಾಯಿನ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದರು. ಆದರೆ ಇಲ್ಲಿ ಸಂಪೂರ್ಣವಾಗಿ ಕಳಪೆ ಮಟ್ಟದ ಏನು ಶೂಗಳನ್ನು ಕೊಟ್ಟಿದ್ದರಿಂದ ಮಕ್ಕಳಿಗೆ ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆದರೆ ಸರ್ಕಾರದ ಅನುದಾನದಲ್ಲಿ ಬಂದಂಥ ಹಣದ ಕೂಡ ಇಲ್ಲಿ ಭ್ರಷ್ಟಾಚಾರ ನಡೆದ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು
ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಯಾರ್ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಸರ್ಕಾರ ತಮ್ಮ ಮಕ್ಕಳಿಗೆ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲೇ ಬ್ರಾಂಡೆಡ್ ಶೂಗಳನ್ನು ಹಾಕೊಡ್ತಾರೆ. ಆದರೆ ಸರ್ಕಾರಿ ಶಾಲೆ ಮಕ್ಕಳ ಬಗ್ಗೆ ಇಷ್ಟಾಕ ಅಸಡ್ಡೆ ಅನ್ನೋ ಮಾತು ಕೂಡ ಕೇಳಿಬರ್ತದೆ. ಅಲ್ಲದೆ ಅವರಿಗೆ ಈ ಯಾರ್ಯಾರು ಇದರಲ್ಲೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನೋ ಕೂಗು ಕೂಡ ಅರುಣ್ ಕುಮಾರ್ ಈಗ ಆರೋಪ ಮಾಡ್ತಾ ಇದ್ದಾರೆ ಸರಿ, ಈಗ ಕಾನೂನು ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಹೋರಾಟಗಳು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ? ಅದ್ರ ಕಂಪ್ಲೇಂಟ್ ಕೂಡ ಕೊಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇದರಲ್ಲಿ ಏನು ಕೇವಲ ಖುದ್ದು ಮುಖ್ಯೋಪಾಧ್ಯಾಯರೇ ನಾವು ಎಲ್ಲ ಶಾಲೆಗಳಲ್ಲೂ ಕೂಡ ಎಲ್ಲರೂ ಕೂಡ 160, 170, 180 ಹೀಗೆ ನಾವು ಶೂಗಳನ್ನು ಖರೀದಿ ಮಾಡ್ತೀವಿ. ಸರ್ಕಾರ ದರ ನಿಗದಿ ಮಾಡಿದೆ, ಅದಕ್ಕೆ ಅಷ್ಟೇ ಹಣದಲ್ಲಿ ನಾವು ತೊಗೊತಾ ಇದ್ದೀವಿ. ಅಲ್ಲದೆ 2-3 ಏನು ಶೋರೂಮ್ಗಳಲ್ಲಿ ಹೋಗಿ ಕೊಟೇಶನನ್ನು ತೊಗೊಂಡು ಬಂದು ಆ ಒಂದು ಬಿಲ್ ಏನಿದೆ ಆ 235, 265, 320 ಹೀಗೆ ಬಿಲ್ಲನ್ನು ಹಚ್ತೀವಿ. ಆದರೆ ಖರೀದಿ ಮಾಡೋದು ಮಾತ್ರ ಕಡಿಮೆ ಬೆಲೆಯಲ್ಲಿ. ಅಲ್ಲದೆ ಕಲಬುರಗಿ ಈ ಭಾಗದಲ್ಲಿ ಏನು ಹೈದರಾಬಾದ್ ಸಮೀಪ ಇರೋದ್ರಿಂದ ಹೈದರಾಬಾದ್ನಲ್ಲಿ ಲೋಕಲ್ ಬ್ರ್ಯಾಂಡನ್ನು ಏನು ಮಟೀರಿಯಲ್ ಅನ್ನು ತಗೊಂಡ್ಬಂದು ಇಲ್ಲಿ ಮಕ್ಕಳಿಗೆ ಸಪ್ಲೈನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ. ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಯಾರ್ಯಾರೆಲ್ಲ ಇದರ ಭಾಗಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕಂತಿದ್ದಾರೆ ಶರ್ಮಿತಾ. ಥ್ಯಾಂಕ್ ಯು ಅರುಣ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ.